ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾನೆ. ಬೆಳಗ್ಗೆಯಿಂದ ಸ್ವಲ್ಪ ಕೆಮ್ಮುವಾಗಿ ವಾಯ್ಸ್ ಎಲ್ಲ ಹೋಗ್ಬಿಟ್ಟಿದೆ ನಂದು. ಈಗ ಬೆಳಗ್ಗೆ ಟಿಫನ್ ಇವತ್ತು ನಮ್ಮನೇಲಿ ಕಿಚಡಿ ಮಾಡಿದ್ದಾರೆ, ಹೆಸರು ಕಿಚಡಿ. ಅದನ್ನು ತಿಂದು ಮತ್ತೆ ಬ್ಲಾಗನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ಫುಲ್ ಡೇ ನಂದು ಹೇಗೆ ಹೋಗ್ತದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇವಾಗ ಫಸ್ಟ್ ಮಕ್ಕಳಿಗೆಲ್ಲ ತಿಂಡಿ ತಿನ್ನಿಸಿ ನಾವು ತಿಂಡಿ ತಿನ್ನಬೇಕು, ಮತ್ತು ನಾನು ವಿಡಿಯೋನ ಕಂಟಿನ್ಯೂ ಮಾಡಿ. ಇವಾಗ ಪ್ರಾಗ್ಯಂಗೆ ತಿಂಡಿ ಕೊಡಬೇಕು. ಹಾಗೆ ಅದಾದಮೇಲೆ ನಾವು ಇಲ್ಲೇ ಗುಡ್ಡೆಗೆ ಬಂದ್ವಿ, ನಮ್ಮ ಮನೆ ಹತ್ರ. ಅದೇ ನಾ ಹೇಳಿದ್ನಲ್ಲ, ಫೇಸ್ ಮಾಸ್ಕ್ ಮಾಡಲಿಕ್ಕೆ ಎಲೆ ಬೇಕು ಅಂತೇಳಿ. ಫೇಸ್ ಮಾಸ್ಕ್ಗಿಂತ ಐ ಮಾಸ್ಕ್ ಅಂತ ಹೇಳ್ಬೋದು. ಇಡೀ ಫೇಸಿಗೆ ಕೂಡ ಅಪ್ಲೈ ಮಾಡ್ಬೋದು, ತುಂಬ ಕೂಲಾಗಿ ಚೆನ್ನಾಗಾಗುತ್ತೆ. ಸೊ ಹಾಗೆ ತಗೊಳ್ಳುವಂತ ನಾನು ಮತ್ತು ಅಕ್ಕ ಬಂದ್ವಿ. ಎಲ್ಲ ಕಡೆ ಇರ್ತದೆ, ಒಂಥರ ಬೀಳ್ತಾರೆ, ಹಂಬಿರ್ತದೆ ಎಲ್ಲ ಕಡೆ. ಹಾಗೆ ಇಲ್ಲೆಲ್ಲ ಮುಳ್ಳು, ಅಂದರೆ ಮೊದಲೆಲ್ಲ ಇಲ್ಲಿ ಚೆನ್ನಾಗಿತ್ತು. ನಾವು ಚಿಕ್ಕವರಿರ್ಬೇಕಾದ್ರೆ ಇಲ್ಲಿ ಎಲ್ಲ ಆಟ ಆಡ್ತಿದ್ವಿ. ಅವಾಗೆಲ್ಲ ಈ ಪ್ಲೇಸ್ ಚೆನ್ನಾಗಿತ್ತು. ಇವಾಗ ಎಲ್ಲ ಕಡೆ ಮುಳ್ಳು ಕಡ್ದು ಹಾಕಿದ್ದಾರೆ. ಆ ಕಡೆ ಹೋದ್ರೂ ಮುಳ್ಳು ಚುಚ್ಕೊಳ್ಳುತ್ತೆ, ಈ ಕಡೆ ಬಂದ್ರೂ ಮುಳ್ಳು ಚುಚ್ಕೊಳ್ಳುತ್ತೆ. ಸೊ ಹಾಗಾಗಿ ಅಕ್ಕನ ಹತ್ರ ಸ್ವಲ್ಪ ವೀಡಿಯೋ ಮಾಡಂತ ಹೇಳಿದ್ದೆ, ಅಕ್ಕ ಬಂದಿದ್ಲು. ಹಾಗೆ ನಾನು ಎಲೆಗಳೆಲ್ಲ ಕುಯ್ತಾ ಇದ್ದೀನಿ. ನಾನು ಯಾವ ಥರ ಅಂತ ತೋರಿಸಿದ್ದೀನಿ ಆಲ್ರೆಡಿ ಎಲೆಗಳೆಲ್ಲ. ಅದೇ ಥರದ್ದೇ ನೀವು ತಗೊಂಡು ಕಣ್ಣಿಗೆ, ಈಗ ಅಂದರೆ ತುಂಬಾ ಬಿಸ್ತಿರೋದ್ರಿಂದ ತುಂಬ ಸ್ಟ್ರೆಸ್ ಫೀಲ್ ಆಗುತ್ತೆ. ಹಾಗೆ ಫೇಸ್ ತುಂಬ ಒಂಥರ ಹೀಟ್ ಆಗಿರುತ್ತೆ. ಸೊ ಅದಕ್ಕೆ ಇದರದ್ದು ಫೇಸ್ ಪ್ಯಾಕ್ ಮಾಡಿ ಅಪ್ಲೈ ಮಾಡ್ಬೋದು. ಹಾಗೆ ಹೇರಿಗೆ ಕೂಡ ಅಪ್ಲೈ ಮಾಡ್ಬೋದು, ತುಂಬ ಚೆನ್ನಾಗಾಗುತ್ತೆ. ನನಗೆ ಹೋಗಿ ಕಿತ್ಕೊಂಡು ಬರೋದ್ರೊಳಗೆ ಸಾಕಾಗಿದೆ. ನೋಡಿ, ಈ ಥರ ಬೀಳಲ್ಲಿ ಹಮ್ಕೊಂಡಿರ್ತದೆ ನೋಡಿ, ಕೊಯ್ತಾ ಇದ್ದೀನಲ್ಲ, ಈ ಥರ ಇರ್ತದೆ. ಚಿಗುರು ಎಲೆ ಆದರೆ ತುಂಬ ಚೆನ್ನಾಗಾಗ್ತದೆ. ಹಾಗೆ ಇವತ್ತಿನ ವಿಡಿಯೋ ವಿಲೇಜ್ ವ್ಲಾಗ್ ಇನ್ನೂ ಸ್ಟಾರ್ಟ್ ಆಗ್ತದೆ. ನಮ್ಮ ಮನೆದೇನು ಬ್ಲಾಗ್ ಇದೆ ಅದನ್ನು ನಾನು ಇರೋ ದಿವಸ ತನಕ ಶೇರ್ ಮಾಡ್ತೀನಿ. ಹಾಗೆ ಹೇಗಾಗ್ತದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ರೀತಿ ವ್ಲಾಗ್ ಮಾಡೋದು ನಿಮಗೆ ಇಷ್ಟ ಆಗುತ್ತಾ? ಹಾಗಾದರೆ ಏನಾದರೂ ರೆಸಿಪಿ ಶೇರ್ ಮಾಡಬೇಕಾ, ಅದ್ರ ಬಗ್ಗೆ ಕೂಡ ಕಮೆಂಟಲ್ಲಿ ತಿಳಿಸಿ. ನಮಗೆ ಎಷ್ಟು ಎಲೆ ಬೇಕೋ ಅಷ್ಟನ್ನು ತಗೊಳ್ತಿದ್ದೀವಿ. ಹಾಗೆ ತುಂಬ ಬಿಸಿಲಿದೆ, ಫಂಕ್ಷನ್ಗಳು ಹಾಗೆ ಇದೆ. ಡೈಲಿ ಹೋಗೋದಾದ್ರೂ ಫಂಕ್ಷನ್ ಉಂಟು, ಆದರೆ ಹೋಗೋಕ್ಕಾಗಲ್ಲ, ಅಲ್ಲಿ ಊಟ ಮಾಡೋಕ್ಕೂ ಆಗಲ್ಲ, ಅಷ್ಟು ಶೆಕೆ ಉಂಟು. ರಾತ್ರಿ ಆದರೆ ಮಲಗೋಕ್ಕಾಗಲ್ಲ, 2 ಫ್ಯಾನ್ ಹಾಕಿದ್ರು ಕೂಡ ಅಷ್ಟು ಶೆಕೆ ಉಂಟು. ಸಾಕಾ? ಗ್ರೀನ್ ಫೇಸ್ ಮಾಸ್ಕ್ ಮಾಡೋಕ್ಕೆ ಎಲೆ ತಗೊಂಡು ಹೋಗ್ಲಿಕ್ಕೆ ಬಂದಿದ್ದೀವಿ. ತುಂಬ ಫೇಸಿಗೆ ತುಂಬ ಚೆನ್ನಾಗಾಗುತ್ತೆ. ಸೊ ಇವತ್ತು ಟ್ರೈ ಮಾಡೋಣ ಅಂತ ತಗೊಂಡು ಹೋಗಿ ಬಂದಿದ್ದೀವಿ. ಗುಡ್ಡೆಲೆಲ್ಲ ಸಿಗ್ತದೆ, ಇದು ಸ್ವಲ್ಪ ಕುಯ್ದುಕೊಂಡಿದ್ದೀವಿ. ಅದು ಸಾಕು. ಈಗ ನಾವು ನೋಡೋ ಮತ್ತೆ ಅಬ್ಬಾ, ಇರುವೆ ಎಲ್ಲ ಕಚ್ಚುತ್ತಾ ಉಂಟು. ಓಕೆ, ಇದನ್ನು ಮನೆಗೆ ಹೋಗಿ ರುಬ್ಬಿ ಪೇಸ್ಟ್ ಮಾಡಿ ಫೇಸಿಗೆ ಅಪ್ಲೈ ಮಾಡಿ ತೋರಿಸ್ತೀವಿ. ತುಂಬಾ ತಂಪು ಇದು. ನಿಮಗೆ ನಿಮ್ಮ ಕಡೆ ಸಿಕ್ಕಿದ್ರೆ ಮಾಡಿ ನೋಡಿ. ನೋಡಿ, ಈ ಥರ ಸೊಪ್ಪು ಈ ಶೇಪಲ್ಲಿ ಇರ್ತದೆ. ಇದರಲ್ಲಿ ಒಂಥರ ಬೀಳಿದು ಮರದಲ್ಲೆಲ್ಲ ಹಂಬಿರುತ್ತೆ. ಮರದ ಜೊತೆಗೆ ಇದರಲ್ಲಿ ಒಂದು ದ್ರಾಕ್ಷಿ ಥರ ಕಾಯಿ ಆಗ್ತದೆ ನೋಡಿ. ಗುಡ್ಡೆಯಲ್ಲೆಲ್ಲ ಸಿಗ್ತದೆ. ನಮ್ಮ ಕಡೆ ಎಲ್ಲ ಈಸಿಯಾಗಿ ಎಲ್ಲರಿಗೂ ಸಿಗ್ತದೆ ಇದು. ನೋಡಿ, ಈ ಥರ ಆಗ್ತದೆ. ಇದನ್ನೀಗ ಚೆನ್ನಾಗಿ ತೊಳೆದಿದ್ದೀನಿ. ಈಗ ರುಬ್ಕೊಂಡು ಬರ್ತೀನಿ. ಇದನ್ನು ರುಬ್ಕೊಂಡು ಬಂದು ಅಪ್ಲೈ ಮಾಡಿ ತೋರಿಸ್ತೀನಿ. ಈ ಥರ ಇದೆ ನೋಡಿ. ಆಲ್ರೆಡಿ ಇವಾಗ ಗಟ್ಟಿಯಾಗಿ ಆಯ್ತದು. ಇವಾಗ ನೋಡಿ, ಆಲ್ರೆಡಿ ಇದು ಗಟ್ಟಿಯಾಗಿದೆ. ಇದು ನನ್ನ ಅಕ್ಕನ ಫೇಸಿಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಆಮೇಲೆ ನಾನು ಹಚ್ಕೊಳ್ತೀನಿ, ನಿಮಗೆ ತೋರಿಸ್ಬೇಕಲ್ಲ. ಹಾಗಾಗಿ ಇದನ್ನ ಅಪ್ಲೈ ಮಾಡ್ತೀನಿ ಇವಾಗ. ನೋಡಿ, ಆಲ್ರೆಡಿ ಗಟ್ಟಿ ಆಗಿ ಹೋಗಿದೆ. ಇದು ತುಂಬ ತಂಪಿದು. ಫೇಸ್ ತುಂಬ ಚೆನ್ನಾಗಾಗುತ್ತೆ. ಗ್ರೀನ್ ಮಾಸ್ಕ್ ಆಗಿ ನೀವು ಯೂಸ್ ಮಾಡ್ಬೋದು. ಎಲೆ ನಾನು ಯಾವ್ದಂತ ತೋರಿಸಿದ್ದೀನಿ. ನಮ್ಮ ಕಡೆ ಆರಾಮಾಗಿ ಸಿಗುತ್ತೆ, ಬೇರೆ ಕಡೆಯವರಿಗೆ ಸಿಗ್ತದೆ ಇಲ್ವೋ ನಂಗೆ ಗೊತ್ತಿಲ್ಲ. ನಮ್ಮ ಕರಾವಳಿ ಭಾಗದವರಿಗಂತೂ ಆರಾಮಾಗಿ ಗುಡ್ಡ ಸೈಡಲ್ಲೆಲ್ಲ ಸಿಗ್ತದೆ ಇದು. ಈಗ ಅಪ್ಲೈ ಮಾಡಿ ನಾನು
ಹಾಗೆ ನನ್ನ ಫ್ರೆಂಡ್ ಪಾವನ ಅಂತೇಳಿ ಅವಳು ಪೂನಾದಲ್ಲಿರೋದು. ಅವಳದು ಕೂಡ ಯೂಟ್ಯೂಬ್ ಚಾನಲ್ ಉಂಟು. ನೀವು ತುಂಬ ಸಲ ನಾನು ಅವ್ರ ಮನೆಗೆ ಹೋಗಿರೋ ವೀಡಿಯೋಸ್ ಎಲ್ಲ ನೋಡಿರ್ಬೋದು. ಅವಳು ಪ್ರಾಗ್ಯ ಬರ್ಡೇಗೆ ಒಂದು ಗಿಫ್ಟನ್ನು ಆರ್ಡರ್ ಮಾಡಿದ್ಲು. ಸೊ ಹಾಗಾಗಿ ಅದು ಬಂದಿತ್ತು ಪಾರ್ಸೆಲು. ಹಾಗಾಗಿ ಅದನ್ನು ಓಪನ್ ಮಾಡಿ ನೋಡ್ತಾ ಇದ್ದೀವಿ. ಮಕ್ಕಳು ನೋಡಿ ಕ್ಯೂರಿಯಸ್ ಆಗಿದ್ದಾರೆ ಏನು ಎಂತ ಅಂತ ಹೇಳಿ. ಹಾಗೆ ಅದನ್ನು ಇನ್ನು ಜಾಯಿಂಟ್ ಮಾಡಬೇಕು. ಅದೆಲ್ಲ ಸಪ್ರೇಟಾಗಿ ಬಂದಿದೆ. ಮಕ್ಕಳಿಗೆ ಮನೆ ಈ ಥರದ್ದೊಂದು ಮಕ್ಕಳಿಗೆ ಖುಷಿ ಅಲ್ವಾ, ಹಾಗಾಗಿ ಅದನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ ಹೇಗಿದೆ ಅಂತ. ಫೈನಲ್ ಆಗಿ ಮನೆ ರೆಡಿ ಆಯಿತು. ಅದನ್ನು ಜಾಯಿಂಟ್ ಮಾಡೋದ್ರೊಳಗೆ ನನಗೆ ತಲೆ ಕೆಟ್ಟೋಯ್ತು. 1 ಗಂಟೆ ಮೇಲಾಯಿತು. ನಂಗೆ ಅದು ಗೊತ್ತೇ ಆಗಲಿಲ್ಲ ಹೇಗೆ ಜಾಯಿಂಟ್ ಮಾಡಿ. ಕಮ್ಮ ಈಗ ಮೇಲೆ ಹೇಗನ್ನಿಸ್ತು? ನಾವೆಲ್ಲ ಕುತ್ಕೋಬೋದಾ? ಹಾಗೆ ಪ್ರಾಗ್ಯಂಗೂ ಸ್ವಲ್ಪ ಕೆಮ್ಮು ಇದೆ, ನನಗೂ ಕೂಡ ಕೆಮ್ಮು ಇದೆ. ಹಾಗೆ ಸ್ವಲ್ಪ ಈರುಳ್ಳಿನ ಒಲೆಗೆ ಹಾಕಿದ್ದೀನಿ ಕೆಂಡದಲ್ಲಿ. ಅದನ್ನು ಸುಟ್ಬಿಟ್ಟು ಸ್ವಲ್ಪ ರಸ ತೆಗೆದು ಪ್ರಾಗ್ಯಂಗೆ ಕೊಡೋಣ ಅಂತೇಳಿ. ಸ್ವಲ್ಪ ಕಫ ಆಗಿದೆ ಅವಳಿಗೆ, ಹಾಗಾಗಿ. ಹಾಗೆ ಅದಾದಮೇಲೆ ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕ್ತಾ ಇದ್ದೀನಿ. ನಾನು ನಟ್ಟಿರೋ ಗಿಡಗಳೆಲ್ಲ ನೋಡಿ ಹೇಗಾಗಿದೆ ಅಂತ. ಮಕ್ಕಳು ಆಟ ಆಡ್ತಾ ಇದ್ದಾರೆ. ಅಕ್ಕನಿಗೆ ಹಚ್ಚಿದ್ರೊಳಗೆ ಖಾಲಿ ಆಯ್ತು. ಮತ್ತೆ ನಾನು ಎಲೆ ತಗೊಬಂದು ಇಲ್ಲಿ ರುಬ್ಬಿದ್ದೀನಿ ನೋಡಿ. ಅವಾಗ ನಾನು ಸ್ವಲ್ಪ ತರ್ತರಿಯಾಗಿ ರುಬ್ಬಿದ್ದೆ, ಈಗ ನುಣ್ಣಗೆ ರುಬ್ಬಿದ್ದೀನಿ. ಇವಾಗ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ. ಇವಾಗ ನನ್ನ ಫೇಸಿಗೆ ಅಕ್ಕ ಅಪ್ಲೈ ಮಾಡ್ತಾ ಇದ್ದಾಳೆ. ಅದು ತುಂಬ ಲೋಳೆ ಇರೋದ್ರಿಂದ ಒಬ್ಬರಿಗೆ ಹಾಕೊಳ್ಳೋಕ್ಕೆ ಅಷ್ಟು ಕಷ್ಟ ಅನಿಸ್ತದೆ. ಸೊ ಹಾಗಾಗಿ ನಾನು ಅವಳ ಹತ್ರ ಅಪ್ಲೈ ಮಾಡಿ ಕೇಳಿದೆ. ಇದು ಒಂದು ಅರ್ಧ ಗಂಟೆ ಆದರೂ ನೀವು ಆರಾಮಾಗಿ ಫೇಸಲ್ಲಿ ಇಟ್ಕೊಂಡು ಆರಾಮಾಗಿ ರೆಸ್ಟ್ ಮಾಡಿ. ನಿಮ್ಮ ಕಣ್ಣು ತುಂಬ ಸ್ಟ್ರೆಸ್ ಆಗಿದ್ದರೆ ಒಂಥರ ಕೂಲ್ ಆಗಿರೋ ಫೀಲ್ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಹಾಗೆ ಇವತ್ತೊಂದು ಸಣ್ಣ ವಿಡಿಯೋವನ್ನು ಮಾಡಿದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗ್ಬೋದು ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋಗೆ ಜಾಸ್ತಿ ಲೈಕ್ ಮಾಡಿ ಯಾರೆಲ್ಲ ನೋಡ್ತೀರಾ. ಹಾಗೆ ನಿಮ್ಮದೇನಾದರೂ ಕಮೆಂಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆ ನನ್ನ ವಿಡಿಯೋನ ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನೋಡಿ ಫೇಸ್ ಎಲ್ಲ ತೊಳ್ಕೊಂಡು ಬಂದಿದ್ದೀನಿ. ಹೇಗೆ ಕಾಣ್ತಾ ಇದೆ? ತುಂಬ ಫುಲ್ಲು ಕೋಲ್ಡಾಗಿ ಐಸ್ ಹಾಕೊಂಡಾಗ ಅನ್ನಿಸ್ತಾ ಇದೆ. ತುಂಬ ಚೆನ್ನಾಗಾಗುತ್ತೆ. ನೀವು ಬೇಕಾದ್ರೆ ಇಡೀ ಫೇಸಿಗೆ ಬೇಡ ಅಂದರೆ ಕಣ್ಣಿಗೆ ಮಾತ್ರ ಇಟ್ಕೋಬೋದು. TV ನೋಡಿ, ಮೊಬೈಲ್ ನೋಡಿ, ಹಾಗೆ ಸಿಸ್ಟಮ್ ನೋಡಿ. ತುಂಬ ಸ್ಟ್ರೆಸ್ ಆಗಿರುತ್ತೆ ನಮ್ಮ ಕಣ್ಣಿಗೆ. ಇದನ್ನು ಹಚ್ಕೊಳ್ಳೋದ್ರಿಂದ ತುಂಬಾ ಕೂಲಾಗಿ ತುಂಬ ಚೆನ್ನಾಗಾಗುತ್ತೆ ನೋಡಿ. ನನಗೆ ಇಡೀ ಒಂಥರ ಫುಲ್ ಫೇಸ್ ಒಂಥರ ಫುಲ್ಲು ಕೂಲ್ ಆದಾಗಿದೆ. ಏನ್ ಮಾಡೋದು? ಅಮ್ಮನ ಕೈ ರಕ್ತ ಆಗಿದೆಯಲ್ಲ, ಏನ್ ಮಾಡೋದು ಈಗ? ನಿನ್ ಮಗಳು ಏನಾದ್ರು ಮಾಡು. ಅಲ್ಲ ರಕ್ತನೇ ಅದು, ನೋಡೋಗು. ರಕ್ತನೇ, ನೋಡೋಗು. ತಿನ್ನೋಡು, 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 ತಿನ್ನೋಡು. ಬೇಡವಾ? ನಿಮ್ಮ ಮನೆ ಎಲ್ಲಿದೆ ತೋರಿಸಿ ಮೇಡಮ್. ವಾವ್, ಏನು ವಸ್ತುಗಳೆಲ್ಲ ತಂದಿದ್ದೀರಿ? ವಾವ್, ಸೂಪರ್. ಎಷ್ಟು ಕೊಟ್ರಿ ಮನೆಗೆ? ಹೌದಾ? ದುಡ್ಡು ಕೊಟ್ಟಿದ್ಯಾರು? ವಾಗಿ. ವಾವ್, ಓಕೆ. ಆಟಾಡಿ ಬರ್ಲಾ? ನಾನು 5,000 ರೂಪಾಯಿ ಕೊಡ್ತೀನಿ ಅಂದೆ ಕಂಡ್ರೆ ಅವ್ನು 8,000 ರೂಪಾಯಿ ಕೊಡ್ಲೇಬೇಕಂತ ಬಾಗಿನೂ ಕೊಡ್ತಿದ್ದೆ. ಓ ಶೇ, ಬಾಗಿ ಫುಲ್ ದುಡ್ಡಿನವಳ ಅಂತ ಅಲ್ಲ? ಹೌದು, ಅವಳು ಜಾಸ್ತಿ ದುಡ್ಡು ಮಾರಾಟ.